ತಾಲೂಕಿನ ಗುಡ್ಡದ ಚೆನ್ನಾಪುರ ಗ್ರಾಮದ ಶ್ರೀ ಗುರುಕೊಟ್ಟೂರು ಬಸವೇಶ್ವರರ ನೂತನ ಬೆಳ್ಳಿ ಉತ್ಸವ ಮೂರ್ತಿ ಹಾಗೂ ತೇರಿನ ಕಳಸದ ಭವ್ಯ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು. ಫೆಬ್ರವರಿ 13ರವರೆಗೆ ನಡೆಯುವ ಕೊಟ್ಟೂರು ಬಸವೇಶ್ವರ ರಥೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಪ್ರತಿಯೊಬ್ಬರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ತಳಿರು ತೋರಣಗಳಿಂದ ಸಿಂಗರಿಸಿದ್ದಾರೆ. ನಿತ್ಯ ಪುರಾಣ ಪ್ರವಚನ ಆಯೋಜಿಸಿ ಮಠಾಧೀಶರನ್ನು ಆಹ್ವಾನಿಸಿದ್ದಾರೆ. ಧಾರ್ಮಿಕ ಸಂದೇಶ ನೀಡಲು ಸಿದ್ಧತೆ ಕೈಗೊಳ್ಳಲಾಗಿದೆ. ಪ್ರಾತಃ ಕಾಲ ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ದೇವರಿಗೆ ಅಭಿಷೇಕ, ವಿಶೇಷ ಪೂಜೆ ನಡೆಯಿತು. ಶ್ರೀ ವೀರ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ತಪಸ್ಸು ಮಾಡಿದಂಥ ಸ್ಥಳ. ಅಷ್ಟೇ ಅಲ್ಲ, ಈಗಿನ ಜಗದ್ಗುರು ವೀರ ಸೋಮೇಶ್ವರ ಶಿವಾಚಾರ್ಯ ಸುಧಾ ತಪಸ್ಸು ಮಾಡಿದಂಥ ಸ್ಥಳ ಅದು. ನೀವೆಲ್ಲ ಎಷ್ಟು ಪುಣ್ಯ ಮಾಡಿರಿ ಅಂದರೆ ಅದು ಮೇಲೆ ತಪಸ್ಸಿನ ದೇವಸ್ಥಾನ ಐತಿ, ಅದರ ನೆರಳಲ್ಲಿ ಸುತ್ತಲ ಗುಡ್ಡಿಯಲ್ಲಿ ನೀವೆಲ್ಲ ಬದುಕ್ತಾ ಇದ್ದೀವಿ. ನೀವೆಲ್ಲರೂ ಭಾಳ ಪುಣ್ಯಶಾಲಿಗಳು ಅಂತೇಳಿ ನಮ್ಗೆ ಅನ್ನಿಸ್ತಾ ಇದೆ. ಸಾಧಾರಣ ಭಾಳ ಸಮಯ ನಾವಿನ್ನೂ ಚಿಕ್ಕವರಿದ್ದೀವಿ. ಸಾಧಾರಣ 56 ವರ್ಷ ಆಗಿರ್ಬೇಕು ನಾವು ಈ ತೇರಿಗೆ ಬರೋಕತ್ತು. ಎಷ್ಟನೇ ವರ್ಷ? 50 ವರ್ಷ. ನಮಗೀಗ 69 ನಡೀತಾ ಇದ್ದಾವೆ. ನಾವು ಚಿಕ್ಕವರಿದ್ದಾಗ ಕರ್ಕೊಂಡ್ಬಂದಿದ್ರು ಮಾದೇಗೌಡರು. ಯಾಕಂದ್ರೆ ಅನಾದಿ ಕಾಲದಿಂದ ಏನಂದ್ರೆ ರಂಭಾಪುರಿ ಪೀಠಕ್ಕೂ ಹಾಗೂ ಈ ಗುಡ್ಡ ಚೆನ್ನಪ್ಪರ ಇದಕ್ಕೂ ಅನನ್ಯ ಸಂಬಂಧ ಐತಿ. ಅದಕ್ಕೆ ನೀವೆಲ್ಲ ಪುಣ್ಯಶಾಲಿಗಳಿದ್ದೀರಿ. ಇವತ್ತಿನ ಈ ವರ್ಷ ಮೊದಲನೇ ದಿನದ ಪುರಾಣ ಪ್ರವಚನದ ಕಾರ್ಯಕ್ರಮಕ್ಕೆ ಬಂಕಾಪುರದ ಅರಳಲಿ ಹಿರೇಮಠದ ರೇವಣ ಸಿದ್ದೇಶ್ವರ ಶ್ರೀಗಳ ಸಾನ್ನಿಧ್ಯದಲ್ಲಿ ಪುರಾಣ ಪ್ರವಚನ ಜರುಗಿತು. ಕಾರ್ಯಕ್ರಮದಲ್ಲಿ ಮಠಾಧೀಶರು, ರಾಜಕೀಯ ಗಣ್ಯರು ಮತ್ತು ಸಮಾಜ ಸೇವಕರು ಹಾಗೂ ಭಕ್ತರು ಪಾಲ್ಗೊಂಡಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.